ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಛೇ, ದಾಮಿನಿಗೆ ಮನೆಗೆ ಬಂದಿರೋ ಗೆಸ್ಟ್ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅಂತ ಗೊತ್ತೇ ಆಗಲ್ಲ. ಆ ಹುಡುಗಿ ಏನೋ ಸುಮ್ಮನೆ ಇದ್ಲು. ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ನಮ್ಮ ಮನೆ ಬಗ್ಗೆ ಏನು ಅನ್ಕೊಂಡಿರೋರು? ರಘು, ನಾನು ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಕೂತಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ದಾಮಿನಿ ಬಗ್ಗೆ. ದಾಮಿನಿ ಬಗ್ಗೆನಾ? ಏನು? ದಾಮಿನಿ ಮಾಡೋ ಕೆಲಸಗಳ ಟೈಮಿಂಗ್ಸು ರಾಂಗ್ ಆಗಿರ್ಬೋದು, ಆದರೆ ಅವಳು ಹೇಳಿರೋ ಎಲ್ಲ ವಿಷಯಗಳು ರಾಂಗ್ ಆಗಿಲ್ಲ. ಅರ್ಥ ಆಗಲಿಲ್ಲ. ಅಂದರೆ ಇದಕ್ಕೆ ಮುಂಚೆ ದಾಮಿನಿ ನಮ್ಮ ಹತ್ರ ಬಂದು ಹೇಳ್ಕೊಂಡಿರೋ ಎಷ್ಟೋ ವಿಷಯಗಳನ್ನ ಒಂದ್ಸಲ ನೆನಪು ಮಾಡ್ಕೊ. ಪ್ರಾರಂಭದಲ್ಲಿ ನಾವು ಯಾವುದು ನಂಬ್ತಿರ್ಲಿಲ್ಲ, ಆದರೆ ಕೊನೆಗಾಗಿದ್ದೇನು? ಅವಳು ಮಾತೆ ಸತ್ಯ ಅಂತ ಪ್ರೂವ್ ಆಯ್ತು ತಾನೆ. ಉದಾಹರಣೆಗೆ ಆದಿತ್ಯ ಪಾರ್ವತಿ ಪ್ರೀತಿ ವಿಷಯನೇ ತಗೋ. ದಾಮಿನಿ ಹೇಳಿದಾಗ ನಾವು ಯಾರೂ ನಂಬಲೇ ಇಲ್ಲ. ನೀನಂತೂ ಅವಳನ್ನ ಚೆನ್ನಾಗಿ ಬೈದು ಬಾಯಿ ಮುಚ್ಚಿಸ್ಬಿಟ್ಟೆ. ನಿನಗೆ ಅವರಿಬ್ರು ಪ್ರೀತಿ ವಿಷಯ ಗೊತ್ತಾಗಿದ್ದೆ ಕಲ್ಯಾಣ ಮಂಟಪದಲ್ಲಿ. ಅದೆಷ್ಟೋ ಸಲ ಆದಿತ್ಯ ಪಾರ್ವತಿ ಮಧ್ಯೆ ಪ್ರೀತಿ ಇದೆ ಅಂತ ದಾಮಿನಿ ಹೇಳಿದ್ರು ನೀನು ನಂಬಿರ್ಲಿಲ್ಲ ತಾನೆ. ಅದೇ ತರ ಈಗ ದಾಮಿನಿ ಹೇಳಿದಾಗೆ ನಿನ್ನೆ ರಾತ್ರಿ ಅವಳು ನೋಡಿದ್ದು ಯಾಕೆ ಮೋನಿಕಾನೇ ಆಗಿರಬಾರ್ದು? ಈ ಸಂದರ್ಭದಲ್ಲಿ ದಾಮಿನಿ ಮಾತನ್ನ ನಂಬಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ ರಘು. ನಿನ್ನೆ ರಾತ್ರಿನೇ ಮೋನಿಕಾ ಏನಾದರೂ ಇಲ್ಲಿಗೆ ಬಂದಿದ್ದಿದ್ರೆ ಪಾರ್ವತಿ ನಮಗೆ ಹೇಳಿರ್ತಿದ್ಲು. ಯಾಕೆ ವಿಷಯನ ಮುಚ್ಚಿಡ್ತಿದ್ಲು? ಈಗ ದಾಮಿನಿ ಮಾತನ್ನ ನಂಬೋದ್ರಿಂದ ಅದು ಮೋನಿಕನಿಗಲ್ಲ, ಪಾರ್ವತಿಗೆ ಮಾಡೋ ಅವಮಾನ ಆಗಿರುತ್ತೆ. ಯಾಕಂದ್ರೆ ಆ ಹುಡುಗಿನ ಕರ್ಕೊಂಡು ಬಂದಿರೋದು ಪಾರ್ವತಿ. ಮನೆ ಕೆಟ್ಟದ್ ಮಾಡೋ ಹುಡುಗಿನ ಪಾರ್ವತಿ ಮನೆ ಒಳಗಡೆ ಬಿಟ್ಕೋತಾಳ? ನೀನ್ ಹೇಳ್ತಿರೋದು ನಿಜ. ಪಾರ್ವತಿ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಲ್ಲ, ಆದ್ರೆ ಅವಳು ಒಳ್ಳೆತನನ ದುರುಪಯೋಗ ಮಾಡಿಕೊಂಡು ಬೇರೆ ಯಾರಾದ್ರೂ ಕೆಟ್ಟದ್ ಮಾಡ್ಬೋದಲ್ವಾ? ಈಗ ನಿನ್ನೆ ತಗೋ. ಅರಸನ ಕೋಟೆಗೆ ನೀನೇ ದೊಡ್ಡ ರಕ್ಷಾ ಕವಚ. ಎದುರಿಗಿರೋರ್ನ ಬರಿಗಣ್ಣಲ್ಲೇ ಅಳೆಯುವಷ್ಟು ಸಾಮರ್ಥ್ಯ ಇರೋಳು. ಆದ್ರೆ ಅನುಷ್ಕಾ, ಅನನ್ಯ, ಯಾಮಿನಿ ವಿಷಯದಲ್ಲಿ ನೀನೇ ಏಮಾರ್ಲಿಲ್ವಾ? ಅದೇ ತರ ಈಗ ಮೋನಿಕಾ ವಿಷಯದಲ್ಲಿ ಪಾರ್ವತಿ ಯಾಕೆ ಏಮಾರಬಾರ್ದು? ನೀನೀಗ್ಲೇ ಅಲ್ಲಿಂದ ಹೊರಟ್ಪಾ. ಓಕೆ ಮ್ಯಾಮ್. ಎಲ್ಲಿಗೆ ಹೊರಟ್ರಿ? ಅವರು ನಮ್ಮ ಯಜಮಾನ್ರು.
ನಮ್ಮಿಬ್ಬರ ಮಧ್ಯೆ ಯಾವ ಮುಚ್ಚುಮರೆನೂ ಇಲ್ಲ. ಹೇಳಿ, ಪರವಾಗಿಲ್ಲ. ವಾಪಸ್ ಮನೆಗೆ ಹೊರಟಿದ್ದೆ. ನಿಮ್ಮ ಮನೆಗ? ಅದು ಇಷ್ಟ ಅವಸರ್ತಲ್ಲ. ನೀವು ಅಂದ್ಕೊಂಡು ಬಂದಿದ್ದ ಕೆಲಸ ಆಯ್ತಾ? ಐ ಮೀನ್, ನಿಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳೋದಕ್ಕಲ್ವ ನೀವು ಬಂದಿದ್ದು? ಅಲ್ಲಿಗೆ ನಿಮ್ಗಿನ್ನೂ ನ್ಯಾಯ ಸಿಕ್ಕಿಲ್ಲ ಅಲ್ವಾ? ಅದು ಸರಿ, ನಿಮ್ಮ ಮನೆ ಎಲ್ಲಿರೋದು? ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ನನಗಾಗಿರೋ ಅನ್ಯಾಯಕ್ಕೆ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆಯಾ? ಯಾಕೆ? ಇಲ್ವಾ? ಅಥವಾ ಇರಬಾರ್ದಾ? ನೋಡಿ, ನಮ್ಮನೆ ವಿಷಯ ನಿಮಗೆ ಬೇಡ. ಯಾಕಂದರೆ ಪ್ರೀತಿಯಿಂದ ಮೋಸ ಆಗಿರೋ ವಿಷಯ ನಮ್ಮ ಮನೇಲಿ ಗೊತ್ತಿಲ್ಲ. ಗೊತ್ತಾದರೆ ನೇಣು ಹಾಕೋಬಿಡ್ತಾರೆ ಅಷ್ಟೆ. ನಿಮಗೆ ಜನನಿ ಅವ್ರ ಜೊತೆ ತುಂಬ ಒಳ್ಳೆ ಬಾಂಡಿಂಗ್ ಇದೆ. ನೀವು ನನಗೆ ನ್ಯಾಯ ಕೊಡ್ಸಕ್ಕೆ ಹೋದರೆ ಜನನಿ ಅವ್ರಿಗೆ ಅನ್ಯಾಯ ಆಗುತ್ತೆ. ಅವ್ರ ಮುಖ ನೋಡ್ಕೊಂಡು ನಾನಿಲ್ಲಿದ್ರೆ ನನಗೆ ಅನ್ಯಾಯ ಆಗುತ್ತೆ. ಸುಮ್ಮನೆ ನನ್ನಿಂದ ನೀವು ಇಕ್ಕಟ್ಟಿಗೆ ಸಿಗಾಕೊಂಡಿದ್ದೀರಾ ಅನಿಸುತ್ತೆ. ಪ್ರೀತಿಯಿಂದ ನನಗೆ ಮೋಸ ಆಯಿತು ಅಂತ ಅವ್ರ ಹೆಂಡತಿಗೆ ನನ್ನಿಂದ ಮೋಸ ಆಗೋದು ಬೇಡ. ಅದಕ್ಕೆ ನಾನು ಇಲ್ಲಿಂದ ಹೋಗ್ತೀನಿ. ನೋಡಿ, ಇದು ಅರಸನ್ ಕೋಟೆ. ಅನ್ಯಾಯ ಆಗಿದೆ ಅಂತ ಬಂದವರು ಇಲ್ಲಿ ನ್ಯಾಯ ಸಿಗದೆ ವಾಪಸ್ ಹೋಗೋ ಹಾಗಿಲ್ಲ. ಅದು ನಮ್ಮ ಮನೆತನಕ್ಕೆ ಅವಮಾನ ಮಾಡಿದ ಹಾಗೆ. ಹಾಗಾಗಿ ನೀವು ಕೂಡ ಇಲ್ಲಿಂದ ಹೋಗೋ ಹಾಗಿಲ್ಲ. ನಿಮಗೆ ನೀವು ಹೇಳಿದ್ದೆಲ್ಲ ನಿಜ ರಘು. ಅನುಷ್ಕಾ, ಅನನ್ಯ, ಯಾಮಿನಿ ವಿಷಯದಲ್ಲಿ ನಾನು ಎಡವಿದ್ದು ನಿಜ. ಆದರೆ ಅವ್ರು ಎಲ್ಲರ ಬಣ್ಣನ ಬಯಲಿಗೆ ಎಳೆದಿದ್ದು ನಮ್ಮ ಪಾರ್ವತಿ ತಾನೇ. ಎಲ್ಲರ ಮಧ್ಯೆ ಒಂದಾಗಿ ಬದುಕೋಳು ನಮ್ಮ ಪಾರ್ವತಿ. ಎದುರುಗಡೆ ಇರೋರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದ್ರಲ್ಲಿ ನನಗಿಂತ ನಿಸ್ಸೀಮಳು. ಭಾಳ ಜಾಣತನ ಇದೆ ಅವಳಲ್ಲಿ. ನೋಡಿ ರಘು, ಅನುಷ್ಕಾ, ಅನನ್ಯ ಅರುಂಧತಿ ಮಕ್ಕಳು. ಯಾಮಿನಿ ಕೂಡ ಅರುಂಧತಿ ಕಡೆಯೋಳೆ. ನಮ್ಮ ಮನೆಗೆ ಬರೋವಾಗಲೇ ದ್ವೇಷದ ಕಿಡಿನ ಇಟ್ಕೊಂಡೇ ಬಂದವರು. ಆದರೆ ಮೋನಿಕಾ ಅವಳ ಆಗಲ್ವಲ್ಲ. ನಮ್ಮ ಹನುಮಂತು ಊರಿನ ಚೇರ್ಮನ್ರ ಮಗಳು, ನಮ್ಮ ಪಾರ್ವತಿಯ ಸ್ನೇಹಿತೆ. ಅವಳು ಯಾಕೆ ನಮ್ಮ ಮನೆಗೆ ಕೇಡು ಬಯಸಬೇಕು ಅಂತ ನೋಡ್ತಾಳೆ? ಆದರೂ ರಘು, ನೀವು ವಿನಾಕಾರಣ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ನಾವು ನಮ್ಮ ಸೊಸೆ ಪಾರ್ವತಿನ ನಂಬೋಣ. ಜೊತೆಗೆ ಆದಿನೂ ಇದ್ದಾನೆ. ಜಸ್ಟ್ ಡೋಂಟ್ ವರಿ.
ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಮೈ ಮೇಲೆ ಬೆಂಕಿ ಮಳೆ ಬೀಳೋ ಥರ ಆಗ್ತಿದೆ. ಆ ಪಾರ್ವತಿಯಿಂದ ನಾನು ಕಳ್ಕೊಂಡಿದ್ದೆಲ್ಲ ನೆನಪಾಗ್ತಿದೆ. ನನ್ನ ಲೈಫಲ್ಲಿ ಏನೇ ಬಿರುಗಾಳಿ ಎದ್ದಿದ್ರು ಅದಕ್ಕೆ ಕಾರಣ ಆ ಪಾರ್ವತಿನೇ. ಈಗ ಅವಳೇ ಮೋನಿಕಾನ ಅಲ್ಲಿ ಉಳಿಸ್ಕೊಂಡಿದ್ದಾಳೆ ಅಂದರೆ ಇದು ಅಪಾಯದ ಮುನ್ಸೂಚನೆನೇ. ಆ ಪಾರ್ವತಿಯಿಂದ ನನ್ನ ಪ್ರೀತಿಯ ಮಗಳು ಅನುಷ್ಕಾನ್ ಕಳ್ಕೊಂಡೆ. ಅವಳಿಂದಾನೆ ನನ್ನ ಮುದ್ದಿನ ಮಗಳು ಅನನ್ಯ ಜೈಲ್ ಸೇರ್ಕೊಂಡ್ಲು. ನಮಗೋಸ್ಕರ ನಮ್ಮ ಜೊತೆಲಿದ್ದ ಯಾವಿನಿ ದೂರ ಆದ್ಲು. ಈಗ ನಮಗಿರೋದು ಮೋನಿಕಾ ಮಾತ್ರ. ಅವಳು ನಮ್ಮ ಸೀಕ್ರೆಟ್ ವೆಪನ್. ಆದ್ರೆ ಅವಳನ್ನ ಈ ಪಾರ್ವತಿ ಉಳಿಸ್ಕೊಂಡಿರೋದು ನೋಡಿದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಅವಳ ತಲೆಯಲ್ಲಿ ಏನೋ ಓಡ್ತಿದೆ. ಐ ಆಮ್ ಶ್ಯೂರ್ ನಾವು ಮೋನಿಕಾನ ಅಲ್ಲಿ ಕಳಿಸಿದೆ ಪ್ರೀತುನ ಕಂಟ್ರೋಲಿಗೆ ತಗೊಳ್ಳಿ ಅಂತ. ಆದರೆ ಇವಳು ಮಾತಾಡ್ತಿರೋದು ನೋಡಿದ್ರೆ ಇವಳೇ ಅವ್ರ ಕಂಟ್ರೋಲಲ್ಲಿ ಇದ್ದಾಳೆ ಅನ್ನಿಸ್ತಾ ಇದೆ. ಒಂಟಿ ಹುಡುಗಿ ಯಾವುದಾದ್ರೂ ಸಂದರ್ಭದಲ್ಲಿ ಹೆದರಿ ಬಾಯಿ ಬಿಟ್ಬಿಟ್ರೆ? ಇನ್ನೂ ಏನು ಬಾಯಿ ಬಿಟ್ಟಿಲ್ವಲ್ಲ ಅವರು? ನೀನೇನು ಹೆದರ್ಕೋಬೇಡ. ನೀನು ಅವಳಿಗೆ ಕೂಡಲೇ ಹೊರಡ್ಬಾ ಅಂತಲೂ ಹೇಳಿದ್ಯಲ್ಲ. ಅವಳಿಗೂ ಭಯ ಬಂದು ಹೊರಟಿರ್ತಾಳೆ. ಇರು, ನಾನೇ ಬೇಕಾದ್ರೆ ಅವಳಿಗೆ ಫೋನ್ ಮಾಡ್ತೀನಿ. ನೋಡು, ಅವಳೇ ಫೋನ್ ಮಾಡ್ತಾ ಹೇಳ ಮೋನಿಕಾ, ಅಲ್ಲಿಂದ ಹೊರಟಿಯಾ? ಇಲ್ಲ ಸರ್. ಏನ್ ಹೇಳ್ತಾ ಇದೀಯಾ? ಹೌದು ಸರ್, ಇನ್ನೇನು ಹೊರಟಿದೆ. ಬಾಗ್ಲು ತನಕ ಬಂದಿದ್ದೆ. ಆದ್ರೆ ಆ ಗಂಡ ಹೆಂಡತಿ ಇಬ್ರು ಬಂದು ನನ್ನ ತಡೆದ್ರು. ಆ ಪಾರ್ವತಿ ನೀನ್ ಇಲ್ಲೇ ಇರ್ಬೇಕು ಅಂತ ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡ್ ಬಂದ್ಬಿಟ್ಲು. ನೀನೇನು ಬಾಯ್ಬಿಟ್ಟಿಲ್ಲ ತಾನೆ? ಇಲ್ಲ ಮ್ಯಾಮ್. ಆದ್ರೆ ಆ ಪಾರ್ವತಿ ಮಾತ್ರ ನಿಮ್ಮ ಮನೆಯಲ್ಲಿ ಏನು ಎತ್ತ ಅಂತ ನನ್ನ ಹತ್ರ ಬಾಯ್ ಬಿಡ್ಸಕ್ ಟ್ರೈ ಮಾಡಿದ್ಲು. ಆದ್ರೆ ನಾನೇನು ಹೇಳಿಲ್ಲ, ಏನೋ ಒಂದು ಕತೆ ಕಟ್ತೆ. ಗುಡ್ ಮ್ಯಾಮ್, ನನಗಿಲ್ಲಿರೋದಕ್ಕೆ ತುಂಬಾನೇ ಭಯ ಆಗ್ತಾ ಇದೆ. ಈ ಮನೇಲಿ ದಾಮಿನಿ ಅಂತ ಒಬ್ಳು ಹೆಂಗ್ಸಿದಾಳಲ್ಲ, ಅವಳಿಗೆ ನಾನಿಲ್ಲಿ ನೆನ್ನೆನೆ ಬಂದಿದ್ದೀನಿ ಅಂತ ಡೌಟ್ ಬಂದಿದೆ. ಅದು ಅಲ್ಲದೆ ನನ್ನ ದೆವ್ವ ಅನ್ಕೊಂಡಿದ್ದಾಳೆ. ಬೇತಾಳ ತರ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾಳೆ. ಏನಣ್ಣ ಇದು? ನೀನೇನು ಗಾಬರಿ ಆಗ್ಬೇಡ. ಅವಳು ಇನ್ನೂ ಹೊರಟಿಲ್ಲ, ಅಲ್ಲೇ ಇದ್ದಾಳೆ ಅಂದ ತಕ್ಷಣ ಅವಳು ಎಲ್ಲ ವಿಷಯನೂ ಬಾಯಿ ಬಿಟ್ಬಿಡ್ತಾಳೆ ಅಂತಲ್ಲ. ನೋಡು, ಅವಳು ಬುದ್ಧಿವಂತ ಇದ್ದಾಳೆ. ಯಾವ ವಿಷಯನೂ ಬಾಯಿ ಬಿಡಲ್ಲ ಅವಳು. ನೀನು ಧೈರ್ಯವಾಗಿರು. ನೀವ್ ಯಾವಾಗ ಬಂದ್ರಿ? ನೀನ್ ನೆನ್ನೆನೇ ಬಂದಿಲ್ಲಿ ಸೆಟ್ಲ್ ಆಗಿದ್ದೀನಿ ಅನ್ನೋ ವಿಷಯ ನನಗ್ ಗೊತ್ತಾಯ್ತು ಅಂತ ಯಾರಿಗೋ ಫೋನಲ್ಲಿ ಹೇಳ್ತಿದ್ದೆಲ್ಲ, ಆಗ್ಲೇ ಬಂದೆ. ಅಲ್ಲಿಗೆ ರಾತ್ರಿ ನಾನ್ ನಿನ್ನ ನೋಡಿದ್ದು ನಿಜ ತಾನೆ? ಈಗ್ಲೇ ಈ ವಿಷಯನ ಅಕ್ಕಂಗೆ ಹೇಳ್ತೀನಿ. ಹಾಗೆ ಫೋನಲ್ಲಿ ಯಾರಿಗೋ ನನ್ನ ಬಗ್ಗೆನೂ ವಿಷಯ ತಿಳಿಸ್ತಾ ಇದೆಯಲ್ಲ, ಆ ವಿಷಯನೂ ತಿಳಿಸ್ತೀನಿ.
ನಿನ್ನ ಫೋನ್ ಚೆಕ್ ಮಾಡಿದ್ರೆ ನಿನ್ನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಅಂದಹಾಗೆ ಪಾರುನೇ ಅಲ್ವಾ ನಿನ್ನನ್ನು ಕರ್ಕೊಂಡು ಬಂದಿದ್ದು? ಅಂದರೆ ನೀನು ಅವ್ರ ಊರೋಳಲ್ಲ. ಆಹಾ, ನೀನು ಯಾವುದೋ ಕ್ರಿಮಿನಲ್ ಟೀಮ್ನೊಳಗೆ ಇರಬೇಕು. ನಿಮ್ಮಿಬ್ರಿಗೂ ಇದೆ ಇವತ್ತು ಮಾರಿ ಹಬ್ಬ. ಹಾಂ, ಇವತ್ತು ನಿನ್ನ ಬಾಯಿ ಬಿಡಿಸ್ತೀನಿ. ಸತ್ಯ ಏನು ಅಂತ ಕಕ್ಲೇಬೇಕು. ಅಕ್ಕ ಅಕ್ಕ, ಇವತ್ತು ಮಾತ್ರ ಇವಳನ್ನ ಸುಮ್ಮನೆ ಬಿಡಲ್ಲ ನಾನು. ಅಕ್ಕ, ಏಯ್ ಯಾಕೆ ಅಡ್ಡಾಗ್ತಾ ಇದೆಯಾ? ತೆಗೆಗೈ. ಪಾರ್ವತಿ ಅವ್ರು ಹೇಳ್ತಾ ಇದ್ದಿದ್ದು ನಿಜಾನೇ ಅನ್ಸುತ್ತೆ. ಬಾಯಿ ಬಡ್ಕಿ ಒಂಚೂರು ಬುದ್ಧಿನೇ ಉಪಯೋಗಿಸಲ್ಲ ಅಂತ ಇದ್ರು. ಅದಿವತ್ತು ನಿಜ ಅಂತ ಪ್ರೂವ್ ಆಯ್ತು. ಏಯ್, ಏನೇ ಹೇಳ್ತಾ ಇದೀಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಅಲ್ಲ, ನೀವು ನೋಡಿದ್ದೀನಲ್ಲ, ಕೇಳಿದ್ದೀನಲ್ಲ, ಅದು ಹೇಗೆ ನಿಜ ಅಂತ ಅನ್ಕೊಂತೀರಾ? ನಿಮ್ಗೇನೋ ಕಾಯಿಲೆ ಇರಬೇಕು ನೋಡಿ. ನಿಮಗೆ ಕಾಣಿಸ್ತಿದೆ ಅಂದರೆ ಮೋಸ್ಟ್ಲಿ ಚಿಕ್ಕಮ್ಮ ನಿಮಗೆ ಅಂಟ್ಕೊಂಡ್ರೆ ಹೊಸ ಕಾಯಿಲೆ ಇರಬೇಕಿದು. ನನಗೆ ಅನ್ಸುತ್ತೆ ಇವ್ರಿಗೆ ಮತ್ತೆ ಹಳೆ ಕಾಯಿಲೆ ಅಂಟ್ಕೊಂಡಿದೆ ಅಂತ. ಏನಪ್ಪ ಅದು ಹಳೆ ಕಾಯಿಲೆ? ಅದೇ ಇಮ್ಯಾಜಿನರಿ ಸಿಂಡ್ರೋಮ್. ಅಲ್ಲ, ಸ್ವಲ್ಪ ಹೊತ್ತಿನ ಮುಂಚೆ ನೋಡಿದ್ರೆ ನನ್ನ ದೆವ್ವ ಅಂದ್ರಿ, ಇವಾಗ ಕ್ರೈಮ್ನೋಳು ಅಂತಿದ್ದೀರಾ. ಇದನ್ನೆಲ್ಲ ಹೋಗಿ ಅಖಿಲ ಆಂಟಿ ಹತ್ರ ಹೇಳಿದ್ರೆ ಅವ್ರು ನಂಬ್ತಾರಾ? ಅದರಲ್ಲೂ ಪಾರ್ವತಿ ಅವರು ನನ್ನ ಜೊತೆ ಸೇರಿದ್ದಾರೆ ಅಂದರೆ ನಂಬಿಡ್ತಾರಾ? ಆಗಲೇ ಬೈದಿದ್ದಾರೆ, ಇವಾಗ ಗ್ಯಾರಂಟಿ ಉಗಿಸ್ಕೊಂತೀರಾ ಅಷ್ಟೆ. ಹೇಳೋದು ಕರೆಕ್ಟೆ. ಅಕ್ಕನ ಹತ್ರ ಹೋಗಿ ಈ ವಿಷಯ ಹೇಳಿದ್ರೆ ಗ್ಯಾರಂಟಿ ಬೈತಾರೆ. ಅದಕ್ಕೆ ನಿಮ್ಮ ಪಾಡಿಗೆ ನಿಮ್ಮ ರೂಮಿಗೆ ಹೋಗಿ ಸೆಟ್ಲ್ ಆಗಿ. ಆದ್ರೂ ನೀನ್ ಆವಾಗ್ಲೇ ಫೋನಲ್ಲಿ ಮಾತಾಡ್ತಿದ್ದು ನಿಜ ತಾನೇ? ನಾನಾ? ಫೋನಲ್ಲ, ಚಚೆ, ಸುಳ್ಳು ಸುಳ್ಳು. ಅದೇ ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದು. ಅದು ನಿಮ್ ಭ್ರಮೆ. ನಾನು ನಮ್ಮ ಅಪ್ಪನ ಜೊತೆ ಫೋನಲ್ಲಿ ಮಾತಾಡ್ತಿದ್ನಪ್ಪ. ಅಯ್ಯೋ, ನಿಮ್ಗೆ ಇನ್ನೂ ನಂಬಿಕೆ ಬರಲಿಲ್ಲ ಅಂದ್ರೆ ಹೋಗ್ಬಿಟ್ಟು ಹೇಳಿ, ಚೆನ್ನಾಗಿ ಬೈಸ್ಕೊಳ್ಳಿ. ನಂಗೇನಾಗಬೇಕಾಗಿದೆ? ಓ ಮೈ ಗಾಡ್, ಸಿಂಡ್ರೆಲಾ, ನಾನು ಕೇಳಿಸ್ಕೊಂಡಿದ್ದು, ಇವಳು ಮಾತಾಡಿದ್ದು, ಅಂದರೆ ನಾನು ನೋಡಿದ್ದು. ಅಯ್ಯಯ್ಯೋ, ಇವರೆಲ್ಲ ಸೇರಿಕೊಂಡು ನನಗೆ ಹುಚ್ಚೆ ಹಿಡಿಸ್ತಾ ಇದ್ದಾರಲ್ಲಪ್ಪ. ಅಂದರೆ ನಾನು ಕೇಳಿಸ್ಕೊಂಡಿದ್ದೆಲ್ಲ ಸುಳ್ಳ? ಫ್ರೆಂಡ್ಸ್, ನಾನೀಗ ಹೋಗಿ ಈ ವಿಷಯನ ಅಕ್ಕನ ಹತ್ರ ಹೇಳಿದ್ರೆ ಖಂಡಿತ ಬಯಸ್ಕೋತೀನಲ್ಲ. ಕಪಾಳಕ್ಕೆ ಹೊಡೆದ್ರು. ಅಯ್ಯೋ ಕಾಡ್ಸಿಲ್ಲ, ಸಿಂಡ್ರೆಲಾ, ನೀನೇ ನನ್ನನ್ನು ಕಾಪಾಡಬೇಕು. ಇವಾಗ ಏನು ಮಾಡಲಿ? ಈ ವಿಷಯ ನನಗೆ ಹಾಕಬೇಕು. ನನ್ನ ಪಾಡಿ ನಾನು ಸುಮ್ಮನೆ ಇದ್ಬಿಡ್ತೀನಿ. ಇವಳೊಬ್ಳು ಐಸ್ ಕ್ರೀಮ್ ದೇವ. ಆ ಹುಡುಗಿ ನನ್ನ ಮೈದ್ನನಿಂದ ಮೋಸ ಆಗಿದೆ ಅಂತ ಅಂದಾಗ ಈ ಮನೆ ಸೊಸೆಯಾಗಿ ನಾನು ಅವಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದೆ. ಒಂದು ಹೆಣ್ಣಾಗಿ ಅವಳಿಗೆ ಮುಜುಗರ ಆಗಬಾರ್ದು ಅಂತ ಅವಳು ನನಗೆ ಪರಿಚಯದ ಹುಡುಗಿ ನಮ್ಮನೆಲ್ಲೇ ಇರ್ತಾಳೆ ಅಂತ ಸುಳ್ಳು ಹೇಳಿ ಅವಳನ್ನ ಇಲ್ಲೇ ಇರಿಸ್ಕೊಂಡೆ. ಅವಳು ನಿಜವಾಗ್ಲೂ ನ್ಯಾಯನೇ ಬೇಕಾಗಿದ್ದಿದ್ರೆ ಆರಾಮಾಗಿ ಈ ಮನೇಲಿ ರಾಜಾರೋಷವಾಗಿ ಓಡಾಡ್ಕೊಂಡಿರ್ಬೋದಾಗಿತ್ತು. ಅದನ್ನು ಬಿಟ್ಟು ನಮಗೆ ಹೇಳ್ದೆ ಕೇಳ್ದೆ ಹೊರಟು ನಿಂತಿದ್ಲು. ಬರೋವಾಗ್ಲೂ ಯಾರಿಗೂ ಹೇಳ್ದೆ ಕೇಳ್ದೆ ಬಂದ್ಲು, ಹೊರಡೋವಾಗ್ಲೂ ಹೇಳ್ದೆ ಕೇಳ್ದೆ ಹೊರಟು ನಿಂತಿದ್ಲು. ಅಂದ್ರೆ ಏನರ್ಥ? ಹಾಗಾದ್ರೆ ನಿಮ್ಮ ಪ್ರಕಾರ ಅವಳು ಜನನಿಗೆ ನನ್ನಿಂದ ಅನ್ಯಾಯ ಆಗಬಾರ್ದು ಅಂದಿದ್ದು ಸುಳ್ಳು ಅಂತೀಯಾ? ಯಾಕೋ ನನಗೆ ಹಾಗೆ ಅನ್ನಿಸ್ತಾ ಇದೆ. ನಿಮಗೆ? ಏನು ಜಡ್ಜ್ ಮಾಡೋದಕ್ಕಾಗ್ತಾ ಇಲ್ಲ ಪಾರು. ಇದು ಒಂದು ಹುಡುಗಿ ಭವಿಷ್ಯದ ಪ್ರಶ್ನೆ. ನಾವು ಯಾವ ತಪ್ಪು ನಿರ್ಧಾರನೂ ತಗೊಳ್ಳೋದು ಬೇಡ. ನಿಮ್ಮ ತಮ್ಮನ ವಿರುದ್ಧನೇ ಆ ಹುಡುಗಿ ಮಾತಾಡ್ಕೊಂಡು ಬಂದರು. ನಿಮ್ಮ ತಮ್ಮನಿಗಿಂತ ಆ ಹುಡುಗಿ ಗೌರವದ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ಎಷ್ಟು ಒಳ್ಳೆಯವರು ಯಜಮಾನ್ರೆ ನೀವು. ನನ್ನ ಉದ್ದೇಶ ಇಷ್ಟೇ ಪಾರು. ಒಂದು ವೇಳೆ ಅವಳಿಗೇನಾದರೂ ಅನ್ಯಾಯ ಆಗಿದ್ದರೆ ಅವಳಿಗೆ ನ್ಯಾಯ ಸಿಗಬೇಕು. ಅವಳೇನಾದರೂ ಮೋಸ ಮಾಡೋದಕ್ಕೆ ಬಂದಿದ್ರೆ ಅವಳಿಗೆ ಶಿಕ್ಷೆ ಆಗಬೇಕು. ಒಟ್ಟಿನಲ್ಲಿ ಇದಕ್ಕೆ ಸರಿಯಾದ ಅಂತ್ಯ ಸಿಕ್ಕರೆ ಸಾಕು. ಅಲ್ಲಿವರೆಗೂ ಅಪ್ಪ ಅಮ್ಮಂಗೆ ಈ ವಿಷಯದ ಬಗ್ಗೆ ಗೊತ್ತಾಗಬಾರ್ದು. ಹಾಗೆ ಈ ವಿಷಯ ಜನನಿಯವ್ರಿಗೂ ಗೊತ್ತಾಗೋದು ಬೇಡ ಯಜಮಾನ್ರೆ. ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ಅನುಮಾನ ಬರ್ದಿರೋ ಥರ ನಾವು ನೋಡ್ಕೋಬೇಕು.
ಯಾವಾಗ ಬಂದ್ರಿ? ಅದೇ ಯಾವುದೇ ಕಾರಣಕ್ಕೂ ನನಗೆ ಅನುಮಾನ ಬರದೇ ಇರೋ ಥರ ನಡ್ಕೋಬೇಕು ಅಂತಿದ್ರಲ್ಲ, ಆಗ ಬಂದೆ. ಪಾರ್ವತಿಯವರೇ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಅದೇನು ಅಂತ ಹೇಳಿ. ನಾನು ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ಈ ಮನೆಯಲ್ಲಿ ಏನೇನೋ ಬದಲಾವಣೆಗಳಾಗಿದೆ. ಯಾರೆಲ್ಲ ಬದಲಾಗಿದ್ದಾರೆ? ಪಾರು, ಇನ್ನು ವಿಷಯ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಎಲ್ಲ ವಿಷಯ ಹೇಳ್ಬೇಡ.